ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಗೆದ್ದು ಬೀಗಿದೆ. ಈ ಬಾರಿ ಎಲ್ಲರ ಗಮನ ಸೆಳೆದಿದ್ದು 14 ವರ್ಷದ ಯುವಕ ವೈಭವ್ ಸೂರ್ಯವಂಶಿ. ಹಾಗಾದರೆ ಅಂಡರ್-19 ವಿಶ್ವಕಪ್ನಲ್ಲಿ ವೈಭವ್ ಸೂರ್ಯವಂಶಿಯ ಹೊಡಿ ಬಡಿ ಆಟ ಹೇಗಿತ್ತು? ಏನೆಲ್ಲ ದಾಖಲೆಯನ್ನ ವೈಭವ್ ಸೂರ್ಯವಂಶಿ ಮಾಡಿದ್ರು? ಬನ್ನಿ ನೋಡ್ಕೊಂಡು ಬರೋಣ. ಕ್ರಿಕೆಟ್ ಜಗತ್ತಿಗೆ ಮರಿ ಬಾಹುಬಲಿ ಆಗಮನ. ಸೂರ್ಯವಂಶಿ ಬ್ಯಾಟಿಂಗ್ ವೈಭವ ಕಣ್ಣಿಗೆ ಹಬ್ಬ. ಭಾರತದ ಮುಡಿಗೆ ಮತ್ತೊಂದು ಕಿರೀಟ. ಕ್ರಿಕೆಟ್ ಎಂಬ ಜಗತ್ತಿನಲ್ಲಿ ತಮ್ಮದೇ ಛಾಪು ಮೂಡಿಸಿ ಆ ಜಗತ್ತಿನ ರಾಜ ಎನಿಸಿಕೊಂಡವರು ಅನೇಕರು. ಆದರೆ ಆ ಜಗತ್ತಿಗೆ ಸಾಮ್ರಾಟ್ ಆದವರು ಕೇವಲ ಕೆಲವರು. ಆ ಸಾಲಿನಲ್ಲಿ ಈಗ ವೈಭವ್ ಸೂರ್ಯವಂಶಿ ಎಂಬ ಹಾಲುಗಲ್ಲದ ಹೆಬ್ಬುಲಿ ಸೇರಿಕೊಳ್ಳುವುದು ಪಕ್ಕಾ ಅನಿಸಿದೆ. ಕಾರಣ ಆತನ ವಯಸ್ಸಿಗೂ ಆತನ ಬ್ಯಾಟಿಂಗ್ ಅಬ್ಬರಕ್ಕೂ ಸಂಬಂಧವೇ ಇಲ್ಲ. 14 ವರ್ಷದ ಆತ ಬ್ಯಾಟ್ ಹಿಡಿದು ರಣಾಂಗಣಕ್ಕೆ ಇಳಿದ್ರೆ ಬೌಲರ್ ಯಾರೇ ಆಗಿರಲಿ ಒಂದೊಂದು ಬಾಲ್ ಬೌಂಡರಿ ಗಡಿಯಾಚೆ ಅಟ್ಟದೆ ವಿರಮಿಸದ ಆಟಗಾರ ಈತ. ನಿನ್ನೆ ಅಂಡರ್-19 ಫೈನಲ್ನಲ್ಲಿ ಅಕ್ಷರಶಃ ಸೂರ್ಯವಂಶಿಯ ವೈಭವವೇ ಕಂಡಿದ್ದು. ಕಾರಣ ಆತ ಆಡಿದ ರೀತಿ. ಕೇವಲ 14 ವರ್ಷದ ಈ ದೈತ್ಯ ಪ್ರತಿಭೆ ಕೇವಲ 80 ಎಸೆತಗಳಲ್ಲಿ ಸಿಡಿಸಿದ್ದು ಬರೋಬ್ಬರಿ 175 ರನ್. ಇಡೀ ಇನ್ನಿಂಗ್ಸ್ ಪೂರ್ತಿ ಬೌಂಡರಿ ಸಿಕ್ಸರ್ಸ್ಗಳದ್ದೇ ಸದ್ದು. 15 ಬೌಂಡರಿ ಮತ್ತು 15 ಸಿಕ್ಸರ್ ಸಿಡಿಸಿ ಫೈನಲ್ ಒಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಗೂ ಕೂಡ ಸೂರ್ಯವಂಶಿ ಪಾತ್ರರಾದರು. ಕಳೆದ IPLನಲ್ಲಿ ಘಟಾನುಘಟಿ ಬೌಲರ್ಗಳನ್ನೇ ಬೆಂಡೆತ್ತಿ ಸ್ಫೋಟಕ ಶತಕ ಸಿಡಿಸಿ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಮೂಡಿಸಿದ್ದು ಇದೇ ವೈಭವ್ ಸೂರ್ಯವಂಶಿ. ಇದೀಗ ಅಂಡರ್-19 ವಿಶ್ವಕಪ್ನಲ್ಲೂ ಸಿಡಿಲಬ್ಬರದ ಶತಕ ಸಿಡಿಸಿ ವಿಶ್ವ ದಾಖಲೆ ಸೃಷ್ಟಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಅರ್ಧ ಶತಕ ಗಳಿಸಲು ಸೂರ್ಯವಂಶಿ 32 ಎಸೆತಗಳನ್ನು ತೆಗೆದುಕೊಂಡರು. ಬಳಿಕ ಅರ್ಧ ಶತಕದ ಬಳಿಕ ಮತ್ತಷ್ಟು ಕೆರಳಿದ ವೈಭವ್ ಮುಂದಿನ 23 ಎಸೆತಗಳಲ್ಲಿ ಶತಕದ ಗಡಿ ದಾಟಿದ್ರು. ಅಂದರೆ ವೈಭವ್ ಕೇವಲ 55 ಎಸೆತಗಳಲ್ಲಿ ಶತಕವನ್ನು ಸಿಡಿಸಿದ್ರು. ಈ ಶತಕದ ಇನ್ನಿಂಗ್ಸ್ನಲ್ಲಿ ವೈಭವ್ ಕೇವಲ ಸಿಕ್ಸರ್ಸ್ ಮತ್ತು ಬೌಂಡರಿಗಳಿಂದಲೇ 80 ರನ್ ಅನ್ನು ಕಲೆ ಹಾಕಿದ್ರು. ಶತಕದ ಬಳಿಕವೂ ಸ್ಫೋಟಕ ಆಟವನ್ನು ಮುಂದುವರಿಸಿದ ಸೂರ್ಯವಂಶಿ 71 ಎಸೆತಗಳಲ್ಲಿ 150 ರನ್ಗಳ ಗಡಿ ದಾಟಿಸಿದರು. ಈ ಮೂಲಕ ಮತ್ತೊಮ್ಮೆ ಇಡೀ ವಿಶ್ವ ಕ್ರಿಕೆಟ್ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಒಟ್ಟಾರೆ ನಿನ್ನೆಯ ಸೂರ್ಯವಂಶಿ ಇನ್ನಿಂಗ್ಸ್ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.